ಎಲ್ಲರಿಗೂ ನಮಸ್ಕಾರ. ಈಗ ನಾವು ಗುಡಬಂಡೆ ತಾಲೂಕು ಬೀಚಗನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಈ ದೇವಸ್ಥಾನ ಮತ್ತು ಇಲ್ಲಿ ಪಕ್ಕದಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ. ಇವು ಸುಮಾರು ವಿಜಯನಗರ ಕಾಲದ ದೇವಸ್ಥಾನಗಳು. ಈ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಈಗ ಪಾಳು ಬಿದ್ದಿರೋದ್ರಿಂದ ಅದನ್ನ ಈಗ ಇಲ್ಲ ಅದು. ಆದರೆ ಅಲ್ಲಿ ಇದ್ದ ಶಾಸನನ ಇಲ್ಲಿ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಈ ಶಾಸನ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ ನಂತರ ಅದೇ ಕಾಲದಲ್ಲಿ 1573ನೇ ಇಸ್ವಿಗೆ ಇದು ಸೇರುತ್ತೆ. ಇದು ಆಗ ಅಂದರೆ ಶಕವರ್ಷ 1493 ಅಗುನೇಟಿ ಅಂಗೀರಸ ಸಂವತ್ಸರಗಳು 60 ವರ್ಷಕ್ಕೆ ಒಂದು ಬದಲಾಗುತ್ತೆ. ಅದರಲ್ಲಿ ಅಂಗೀರಸ ಸಂವತ್ಸರ ಅಂದರೆ ಇದು 19 ಜನವರಿ 1573ಕ್ಕೆ ಸರಿ ಹೊಂದುತ್ತೆ. ಆ ಟೈಮಲ್ಲಿ ಇಲ್ಲಿ ನಾಯಕಾಚಾರ್ಯ ಅಂತ ಒಬ್ಬ ನಾಯಕರು ಇಲ್ಲಿ ಆಳ್ತಾ ಇದ್ರು. ಅವರ ಹೆಸರು ಗವಿನಾಯನಿ ಅಂತ. ಗವಿನಾಯನಿ ಬಸವನಾಯನಿ ಅಯ್ಯವಾರಿ ಅನುಮತಿ ಅಂದರೆ ಅವರ ಅನುಮತಿ ತಗೊಂಡು ಗರುಡರಾಯನಿ ದೇವತಾನಾಯಿನಿಗಾರು, ಗರುಡನಾಯಿನಿ ದೇವತಾನಾಯಿನಿ ಅಂತ ಇಲ್ಲಿನ ಒಬ್ಬ ಅಧಿಕಾರಿ ಬೀಚಗಾನಪಲ್ಲಿ ಮುಂದೆ ಚೆನ್ನರಾಯನಿಕಿ ಅಂದರೆ ಇಲ್ಲಿರುವ ಈ ಬೀಚಗಾನಲ್ಲಿ ಇರುವ ಚೆನ್ನರಾಯ ಸ್ವಾಮಿ ದೇವಸ್ಥಾನಕ್ಕೆ ಅಮೃತ ಪಡಿ ಬೋಗಲ ಪಲ್ಲಿಗೆ, ಅದಕ್ಕೆ ಅಮೃತ ಪಡಿ ನೈವೇದ್ಯ ಪೂಜೆ ಪುರಸ್ಕಾರ ಎಲ್ಲ ಸರಾಗವಾಗಿ ನಡೀಬೇಕು ಅಂತ ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಅದಕ್ಕೆ ಬೋಗಲಪಲ್ಲಿ ಅಂತ ಹೇಳ್ತಾರೆ. ಈಗ ಬೋಗೆಪಲ್ಲಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರಿತ್ತು, ಪ್ರತಿನಾಮಮೈನ ಚೆನ್ನ ಸಮುದ್ರಂ ಅಂತ ಇನ್ನೊಂದು ಹೆಸರಿತ್ತು. ಆ ಗ್ರಾಮನ ದಾನವಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಒಬ್ಬರಿಗೆ ದೇವಸ್ಥಾನ ಪೂಜೆ ಪುರಸ್ಕಾರ ನಡೀಲಿ ಅಂತ ಹೇಳ್ಬಿಟ್ಟು ದಾನವಾಗಿ ಕೊಡ್ತಾರೆ. ಆದರೆ ಅದಾದ ನಂತರ ಯಾರಾದರೂ ಅದನ್ನು ಅಪಹರಿಸಿದ್ರೆ ಅಥವಾ ಅವರಿಗೆ ಕೊಟ್ಟಿರೋದನ್ನ ಕಿತ್ತುಕೊಂಡ್ರೆ ಅವರಿಗೆ ಒಳ್ಳೆ ಶಾಪಾಶಯ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದ್ರೆ, ఇందుకు ఎవరు తప్పినాను, ಯಾರು ತಪ್ಪಿದ್ರೆ ಇದಕ್ಕೆ తల్లిదండ్రుల ವಾರಣಾಸಿలో ವಧಿಂಚಿನ ಶಾಪ ಬರುತ್ತೆ. ತಂದೆ ತಾಯಿನ ಕಾಶಿಯಲ್ಲಿ ವಧೆ ಮಾಡಿದ್ರೆ ಪಾಪ ಬರುತ್ತೆ. ಅಷ್ಟೇ ಅಲ್ಲ, ಮಾತೃಗಂ ತಾಯಿಗೆ ಮೋಸ ಮಾಡಿದವರಾಗ್ತಾರೆ. ಮತ್ತೆ ಕಲಪುಗಾಡದಿ ಪ್ಯಾಡ ತಿನ್ನವಾರು ಅಂದರೆ ಕತ್ತೆದು ಮಲನ ತಿಂದವರಾಗ್ತಾರೆ ಇದನ್ನ ತಪ್ಪಿದ್ರೆ ಅಂತೇಳಿ ಜನಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕಲ್ಲಿನಲ್ಲಿ ಬರೆದಿರುವ ದಾನವನ್ನು ಯಾರು ಅಪಹರಿಸಿದ್ರು ಈ ಥರ ಕೆಟ್ಟ ಪಾಪಕ್ಕೆ ಅವರು ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ಶಾಪಾಶಯ ಬರೆದಿದ್ದಾರೆ. ಇದನ್ನ ಈ ಗ್ರಾಮಸ್ಥರೆಲ್ಲ ಈ ದೇವಸ್ಥಾನದ ಆವರಣ ಒಳಗೆ ತುಂಬ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ನಾನು ಪುರಾತತ್ವ ಇಲಾಖೆಯಿಂದ ಗ್ರಾಮವಾರು ಸರ್ವೆಗೆ ಬಂದಾಗ ಈಗ ಇಸಿ 10 ಬಾಗೇಪಲ್ಲಿ 14 ಈ ನಂಬರಲ್ಲಿ ಪ್ರಕಟ ಆಗಿರೋ ಶಾಸನನೇ. ಅದು ಎಷ್ಟೋ ಶಾಸನ ಪ್ರಕಟ ಆಗಿರೋದು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಗ್ರಾಮದಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಪ್ರತಿ ಗ್ರಾಮದ ಜನಗಳಿಗೂ ನಾನು ಮನವಿ ಮಾಡ್ಕೊಳೋದಿಷ್ಟೇ, ಎಲ್ಲಿ ಈ ಥರ ಎಲ್ಲೆಲ್ಲೋ ಬಿದ್ದಿರೋ ಶಾಸನನ ಈ ಥರ ದೇವಸ್ಥಾನದ ಒಳಗಿಟ್ರೆ ಎಲ್ಲ ಜನಗಳಿಗೂ ಗೊತ್ತಾಗುತ್ತೆ. ಸುಮಾರು ಇನ್ನಷ್ಟು ವರ್ಷ ಇದು ಶಾಶ್ವತವಾಗಿರುತ್ತೆ ಅಂಥೇಳಿ ನಾನು ಇದನ್ನು ಸಂರಕ್ಷಣೆ ಮಾಡಿದ ಗ್ರಾಮಸ್ಥರಿಗೆಲ್ಲ ನಮಸ್ಕಾರ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಕ್ಷೇತ್ರ ಕಾರ್ಯದಲ್ಲಿ ನನ್ನ ಜೊತೆ ಇರುವ ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ಅವರಿಗೂ ಮತ್ತು ಈ ಗ್ರಾಮದ ಪ್ರಮುಖರಿಗೆ ತಮ್ಮ ಹೆಸರು ಹೇಳಿ. ಕದ್ರಪ್ಪ ಅವರು, ಚಿಕ್ಕನರಸಿಂಹಪ್ಪ, ಶ್ರೀನಿವಾಸು, ನಾರಾಯಣ ಸ್ವಾಮಿ, ಇವರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.